like this. ಭಾರತಾಂಬೆಗೆ ತಮ್ಮ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತೇನೆ. ಎಲ್ಲ ಮಕ್ಕಳು ರಾಷ್ಟ್ರ ಧ್ವಜವನ್ನು ಆಡುವಾಗ ಧ್ವಜಕ್ಕೆ ಸಲ್ಯೂಟ್ ಮಾಡಬೇಕು. ನಾವು ತಲೆ ಎತ್ತಿ ನಮಿಸಿಕೊಡಿಸುವ ಒಂದೇ ಒಂದು ಸಂಕೇತವೆಂದರೆ ಅದು ನಮ್ಮ ರಾಷ್ಟ್ರ ಧ್ವಜ.
ಧ್ವಜವನ್ನ ಆರೋಹಣ ಮಾಡಿ 79ನೇ ಸ್ವತಂತ್ರ ಮಾರ್ಚ್ ಆಫ್ ದ ಪ್ರೊಟೆಕ್ಟರ್ಸ್ ಕ್ವಿಕ್ ಮಾರ್ಚ್. ಹೆಮ್ಮೆಯ ಸ್ವತಂತ್ರ ಹೋರಾಟಗಾರ, ಬಾಲ್ಯದಲ್ಲಿಯೇ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ನಿನ್ನ ಹೆಸರೇನು ಎಂದು ಕೇಳಿದರೆ ಆಜಾದ್ ನನ್ನ ಹೆಸರು ಎಂದು ಹೇಳಿದ ಚಂದ್ರಶೇಖರ್ ಆಜಾದ್ ಪ್ಲಟೂನ್ನಿಂದ ನಾವು ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. 1ನೇ ತರಗತಿಯ ಪುಟಾಣಿ ಮಕ್ಕಳ ಈ ಒಂದು ತಂಡಕ್ಕೆ ಎಲ್ಲರ ಶುಭ ಹಾರೈಕೆ ಇರಲಿ. ಭಾರತ ಹೆಮ್ಮೆಯ ದೇಶಭಕ್ತರ ನಾಡು. ಭಾರತ ಗಳಿಸಿದ ಸ್ವತಂತ್ರ ಸಾವಿರಾರು ದೇಶಭಕ್ತರ ರಕ್ತ ಹರಿಸಿ ತ್ಯಾಗ ಮಾಡಿದಂತಹ ಫಲ ನಾವಿಂದು ಸ್ವತಂತ್ರವನ್ನ ಕಾಣ್ತಾ ಇದ್ದೇವೆ. ನಮ್ಮ ಪುಟಾಣಿ 1ನೇ ತರಗತಿಯ ಮಕ್ಕಳ ಧ್ವಜವಂದನೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಸ್ಫೂರ್ತಿಯನ್ನು ತುಂಬೋಣ. ಮತ್ತೊಬ್ಬ ವೀರ ಹುತಾತ್ಮ ಸ್ವತಂತ್ರ ಹೋರಾಟಗಾರ ತನ್ನ ತಂದೆಗೆ, ಅಪ್ಪಾಜಿ ವನದಲ್ಲಿ ಗೋಧಿ ಬೆಳೆಯುವುದು ಬೇಡ, ಬಂದೂಕು ಬಾಂಬುಗಳನ್ನು ಬೆಳೆಯೋಣ, ಬ್ರಿಟಿಷರ ವಿರುದ್ಧ ಅವುಗಳನ್ನು ಹಾಕಿ ಸ್ವತಂತ್ರ ಗಳಿಸೋಣ ಎಂದು ಕೇಳಿದಂತಹ ಭಗತ್ ಸಿಂಗ್ ಪ್ಲಟೂನ್ನಿಂದ ನಾವೀಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. 2ನೇ ತರಗತಿಯ ಬಾಲಕಿಯರ ತಂಡ, ಈ ತಂಡಕ್ಕೆ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳು. 2ನೇ ತರಗತಿಯ ಬಾಲಕರು ಮತ್ತೋರ್ವ ಸ್ವತಂತ್ರ ಹೋರಾಟಗಾರ, 1857ರ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ತಾಂತ್ಯ ಟೋಪಿ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. ಬ್ರಿಟಿಷರ ನಿಯಮಗಳ ವಿರುದ್ಧ ಸೈನಿಕನಾಗಿ ಸೆಟೆದು ನಿಂತಹ ಮಂಗಲ್ ಪಾಂಡೆ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. 1857ರ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಮುನ್ನುಡಿಯನ್ನು ಬರೆದಂತಹ ಮಂಗಲ್ ಪಾಂಡೆ ತಂಡದಿಂದ 3ನೇ ತರಗತಿಯ ಬಾಲಕರ ತಂಡ ಸತ್ಯ, ಶಾಂತಿ, ಅಹಿಂಸೆಗಳ ಮೂಲಕ ಭಾರತ ದೇಶಕ್ಕೆ ಸ್ವತಂತ್ರಪಡಿಸುವಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸಿದಂತಹ ಫಾದರ್ ಆಫ್ ಅವರ್ ನೇಷನ್ ಎಂದು ಕರೆಯಲ್ಪಡುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಬ್ರಿಟಿಷರ ವಿರುದ್ಧ ಮೊದಲ ಜಯವನ್ನು ಗಳಿಸಿದಂತಹ ಮಹಿಳಾ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಯಾರಿಗೆ ಗೊತ್ತಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. ಕಪ್ಪ ನಾವು ನಿಮಗೆ ಹೇಗೆ ಕೊಡಬೇಕು ಎಂದು ಚಪ್ಪರಿಸಿ ನಿಂತಹ ಕಿತ್ತೂರು ರಾಣಿ ಚೆನ್ನಮ್ಮ ತಂಡದಿಂದ ಈಗ ನಾವು ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. ಬೆನ್ನಿಗೆ ತನ್ನ ಚಿಕ್ಕ ಮಗುವನ್ನ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ 2 ಕೈಗಳಲ್ಲಿ ಖಡ್ಗಗಳನ್ನು ಹಿಡಿದು ಸಾವಿರಾರು ಬ್ರಿಟಿಷರ ಸೈನಿಕರ ಎಣೆಗಳನ್ನು ತೇಲಾಡಿಸಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನನ್ನ ರಕ್ತವನ್ನು ಕೊಡುತ್ತೇನೆ, ನನ್ನ ಭೂಮಿಯನ್ನು ಕೊಡುವುದಿಲ್ಲ ಎಂದು ತಿಳಿಸಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ವಿದೇಶಗಳಲ್ಲಿ ಸೈನ್ಯವನ್ನು ಕಟ್ಟುವುದು ಸುಲಭವಲ್ಲ. ವಿದೇಶದಲ್ಲಿ ಭಾರತೀಯ ಸೈನ್ಯವನ್ನ NIA ನ್ಯಾಷನಲ್ ಇಂಡಿಯನ್ ಆರ್ಮಿಯನ್ನ ಸ್ಥಾಪಿಸಿ ಮೊಟ್ಟ ಮೊದಲು ಭಾರತಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಸ್ವತಂತ್ರ ಪಡೆದಂತಹ ಭಾರತ ದೇಶದ ಹೆಮ್ಮೆಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಬ್ರಿಟಿಷರು ಬರುವುದಕ್ಕೆ ಮುಂಚೆ ಪೋರ್ಚುಗೀಸರ ಹುಟ್ಟಡಗಿಸಿದಂತಹ
ಅತ್ಯುತ್ತಮವಾಗಿರ್ತಕ್ಕಂತಹ ಪಥಸಂಚಲನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಧ್ವಜವಂದನೆಯನ್ನು ಸ್ವೀಕರಿಸಬೇಕು. ಭಾರತ ದೇಶಕ್ಕೆ ಸಂವಿಧಾನವನ್ನು ನೀಡಿ ಭಾರತದ ಚುಕ್ಕಾಣಿ ಸರಿಯಾಗಿ ಚಲಿಸಲು ಸಹಾಯ ಮಾಡಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. 6 ಮತ್ತು 7ನೇ ತರಗತಿಯ ಬಾಲಕಿಯರ ತಂಡದಿಂದ ನಾವೀಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಕಂಡನೆಂದೇ ಹೆಸರುವಾಸಿಯಾದ ಬ್ರಿಟಿಷರಿಗೆ ಎಲ್ಲಿದ್ದರಲ್ಲಿ ಚೆನ್ನೆಯನ್ನು ತಿನ್ನಿಸಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಸಂಘಟಿಸಿ ನೀರಿಗೆ ಕುತ್ತಿಗೆಯನ್ನು ಕೊಡುವಾಗಲೇ ಒಂದೇ ಮಾತರಂ ಎಂಬ ವಾಕ್ಯವನ್ನು ನುಡಿದಂತಹ ಸಂಗೊಳ್ಳಿ ರಾಯಣ್ಣ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ವಿಶೇಷ ಪಡೆ ಸ್ಪೆಷಲ್ ಪಡೆಯೋದಿಂದ ನಾವು ಈಗ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದೇವೆ. ಅತ್ಯಂತ ಅಚ್ಚುಕಟ್ಟಾದ ರೀತಿಯಲ್ಲಿ ಶಿಸ್ತಿನಿಂದ ಪಥಸಂಚಲನ ಮಾಡಿ ಧ್ವಜವಂದನೆಯನ್ನ ನೀಡ್ತಾ ಇರ್ತಕ್ಕಂಥ ವಿಶೇಷ ಪಡೆಗೆ ಕಬುರುದಿಂದ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆಗೆ ಕೊಡ್ತಾ ಇದ್ದೇವೆ. ನಂತರದಲ್ಲಿ ವಿಶ್ವ ಭಾತೃತ್ವದ ಸಂಕೇತವಾದಂತಹ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ವಿಶ್ವ ಶಾಂತಿಯ ಸಂಕೇತ ಬಿಡನ್ ಪೌಲ್ ರವರ ಈ ಒಂದು ಸ್ಕೌಟ್ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಶಿಸ್ತಿನಿಂದ ಸೈನಿಕರಂತೆ ಭಾರತದ ಹೆಮ್ಮೆಯ ಸ್ಕೌಟ್ಸ್ ತಂಡದಿಂದ ನಾವು ಈಗ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಭಾರತದ ಶಾಲೆಯ ಬಲರಾಮ ಅಂಬಾರಿ ಬರುವ ಬಲರಾಮನಂತೆ ನಮ್ಮ ಶಾಲೆಯ ಹೆಮ್ಮೆಯ ಮಗು ರಂಜಿತ್ ಕುಮಾರ್ ಅವರಿಂದ ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಂತರದಲ್ಲಿ ಭಾರತದ ಮೊದಲ ಜನರಲ್ ಕಾರ್ಯಪಟ್ಟಣದಿಂದ ಧ್ವಜವಂದನೆಯನ್ನು ಸ್ವೀಕರಿಸೋಣ. ನಾವೆಲ್ಲರೂ ಇಂದು ಸುರಕ್ಷಿತವಾಗಿದ್ದೇವೆ ಎಂದರೆ ಗಡಿಯಲ್ಲಿ ನಮ್ಮನ್ನು ಕಾಯುವ ವೀರ ಸೈನಿಕರು ಬಹಳ ಮುಖ್ಯವಾಗುತ್ತೆ. ಅವರು ಹರಿಸುವ ರಕ್ತ ನಮ್ಮಗಳ ಪ್ರಾಣ. ಹಾಗಾಗಿ ನಮ್ಮೆಲ್ಲರ ರಕ್ಷಣೆಯನ್ನು ಭಾರವತ್ತಿರುವಂತಹ ಹೆಮ್ಮೆಯ ಸೈನಿಕ ಪಡೆಗೆ ಖಂಡಿತ ಎಲ್ಲರ ಚಪ್ಪಾಳೆಗಳು ಬರಲೇಬೇಕು. ಬ್ಯಾಂಡ್ ಅನ್ನು ಬಾರಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. Step back.